ಕುಣಿಗಲ್ನಲ್ಲಿ ಮಾತನಾಡಿರುವ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ರಾಮನಗರ ಭಾಗಕ್ಕೆ ನೀರನ್ನ ತೆಗೆದುಕೊಂಡು ಹೋಗುವ ಮಾತನಾಡಿದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ನನ್ನ ಜೊತೆ ಇದ್ದಾರೆ, ಎಂಟಿ ಕೃಷ್ಣಪ್ಪ ಹಾಗೂ ಸುರೇಶ್ ಗೌಡರ ವಿರೋಧ ಇದೆ ಎನ್ನುವ ಮಾತುಗಳನ್ನಾಡಿದ್ದಾರೆ. ಅದಕ್ಕೆ ಟಾಂಗ್ ಕೊಟ್ಟಿರುವಂತಹ ಎಂಟಿ ಕೃಷ್ಣಪ್ಪ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಈ ಭಾಗದಿಂದ ರಾಮನಗರ ಹಾಗೂ ಮಾಗಡಿ ಭಾಗಕ್ಕೆ ನೀರನ್ನ ಹರಿಸಲು ಬಿಡುವುದಿಲ್ಲ, ಅದೇನು ಮಾಡುತ್ತಾರೆ ಮಾಡಲಿ ಎಂದು ಡಿಕೆ ಶಿವಕುಮಾರ್ಗೆ ಸವಾಲನ್ನ ಹಾಕಿದ್ದಾರೆ. ಏನಾಗಿದೆ, ನಾನು ಓದ್ದೆ ಅದಕ್ಕೆ ಯಾರೇ ಕೌಂಟರ್ ಮಾಡಿದ್ದೀನಿ. ಈ ಸಮಸ್ಯೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಷ್ಟೇ. 1,000 ಕೋಟಿ ಯಾರಿಗೆ ಖರ್ಚು ಮಾಡಿದಿರಿ? ಗುಬ್ಬಿ ಜಯಂತಿ ಮಾಡಿದ, ತುರೇಕೆರೆ ಜಯಂತಿ ಮಾಡಿದ್ರಿ, ಯಾರಿಗೆ ಮಾಡಿದಿರಿ? ನಂಬರ್ 1. ಜೊತೆಗೆ ಎಲ್ಲಿ ನೀರು ತಗೊಳ್ತಿರೋ ಪ್ರಶ್ನೆ ನನಗೆ. ಈಗ ಕುಡಿಗಳಿಗೆ 6 TMC ನೀರು ಕೊಡ್ತಾ ಇದ್ದೀವಿ, ಅಲ್ಲಿ ತಗೊಳ್ತಾರೆ. ಅವ್ರಿಗೆ ಅಲಾಟ್ ಆಯ್ತು 3.3 TMC, 6 TMC ನೀರು ಹೋಗ್ತಾ ಇದೆ. ಮತ್ತೆ ತಿರುಗಿನ ಚಾನಲ್ ಬೇಕು, ಯಾವ ರೀತಿ ತಗೊಳ್ತೀರ ಅಂತ ದಯಮಾಡಿ ಹೇಳ್ಬೇಕಲ್ಲ DCM. ಈಗ 65 FCFT ವಾಟರ್ನ ಇರ್ತಾ ಇರ್ತಾರೆ. ಅದೇ ಮಾಗಿ 1 TMC ತಗೊಂಡು ನಮ್ಗೆ ನನಗೆ ಡೀಟೇಲ್ ಇರ್ತಿತ್ತು. 485 MCFT ಕುಡಿಯೋದು, D27 ಇರುವುದು ಮಾಸಕ್ಕೆ ಮತ್ತು CS ಕುಡಿದಿರೋದು D27. ಅದನ್ನ ನೀವು ಎಕ್ಸ್ಟೆಂಡ್ ಮಾಡಿ 21 ಕೆರೆ ನೀರು ತಗೋತಾ ಇದ್ದೀರಿ. ಸುಮಾರು 2.5 TMC ನೀರು ಹೋಗ್ತದೆ. ಚಿಕ್ಕಬೋದ್ರೆ ದೊಡ್ಡಬೋದ್ರೆ ಆ ಕಡೆ ಎಲ್ಲ 2.5 TMC ನೀರು ಹೋಗ್ತದೆ. ಪ್ಲಸ್ D27 ಅಂತ ಒಂದಿದೆ, ಅದರಲ್ಲಿ ನೀವು ಕುಡಿಗಲ್ ತಾಲೂಕಿಗೆ ತಗೋತೀರಿ, ಅದು ಸುಮಾರು 1.5 TMC ನೀರು ಹೋಗ್ತದೆ. ಅದು ಒಂದ್ ಕೆರೆ ಇದೆ, 55 MCFT ವಾಟರ್ ಒಂದೇ ಒಂದು ಕೆರೆ ಇದೆ. ಅದು ಇವತ್ತು ದಿವಸ ಒಟ್ಟಿಗೆ ಎಷ್ಟು TMC ಆಯ್ತು? 2.5, 485. ಜೊತೆಗೆ ಇದು ಮಾರ್ಕನಹಳ್ಳಿ ಡ್ಯಾಮಿಗೆ LBC, ನಮ್ಮ ತುರುವೇಕೆರೆ LBC ನಾಗಮಲ ಬ್ರಾಂಚು ಕೋಲಾರ ಎಸ್ಕೇಪ್ ಇಂದ ಬರ್ತದೆ. ಆಮೇಲೆ ಸಾಗೇರಿ ಎಸ್ಕೇಪ್ ಇಂದ ಬರ್ತದೆ TBC. ಅವೆರಡು ಸೇರಿ 2.4 MCFT ವಾಟರ್ ಆಯ್ತು. ಎಷ್ಟಾಯ್ತು? 6.5-7 TMC ನೀರಾಗ್ತದೆ. ಆದ್ರೂ ನೀವೆಲ್ಲಿ ನೀರು ತರ್ತೀರಿ? ಅವ್ನ ಯಾವನಪ್ಪ ಟ್ರೇಡ್ ಜಯಪ್ರಕಾಶ್ ಅವರು ಅವನೇನ್ ಹೇಳ್ತಾನೆ, ವೇಸ್ಟ್ ವಾಟರ್ ಇದಕ್ಕೆ ಮಾರ್ಗದಲ್ಲಿ ಏನ್ ಬರ್ತದೆ? ವೇಸ್ಟ್ ವಾಟರ್ ಎಲ್ಲಿ ಬರ್ತದೆ? ವೇಸ್ಟ್ ವಾಟರ್ LBC ಎಸ್ಕೇಪ್ ಇಂದ ಬರ್ತಕ್ಕಂಥ ನೀರು ಅವೆಲ್ಲ ಮುಂದೆ ಮಾಡಿ ರಿಟೈರ್ಡ್ ಮಲ್ಲಿನ ಕೆಳಗೆ ಲಂಚ ಹೊಡೆದು ಮಂಚ ಹೊಡೆದು ತಾನೇ ಸರ್ವಿಸ್ ಕೊಡ್ತಾರೆ. ಎರಡು ಒಳ್ಳೆ ಬಿಟ್ಟಿರ್ತಾರೆ. ರಿಟೈರ್ಡ್ ಅವ್ರು ಇಟ್ಟಿಲ್ಲ, ನನ್ನ ಮಕ್ಕಳು ಪೂರ್ತಿ ಇಟ್ಕೊಂಡಿಲ್ಲ, ಅವ್ರು ಕೊಡೋ ರಾಂಗ್ ರಿಪೋರ್ಟ್. ಹಿಂಗಾಗಿ ಇವತ್ತು ನಾನು ಮಾನ್ಯ ಉಪಮುಖ್ಯಮಂತ್ರಿ ಕೇಳೋದಿಷ್ಟೇ, ನೀವೇನು 1,000 ಕೋಟಿ ಖರ್ಚು ಮಾಡಿ ಚಾರ್ಜರ್ ತಗೊಂಡ್ರೆ ಯಾವ ಊರಿಗೆ ತಗೊಂಡಿರ್ತೀರ ಅಂತ ಹೇಳಿ ಅಲ್ವಾ? ಹೇಳ್ಬೇಕಾದ್ರೆ ಯಾವ ಊರಿಗೆ ಅಂತ ಅದನ್ನ ನೀವ್ ಹೇಳ್ತಾ ಇಲ್ಲ. ಅಲ್ಲಿ ನಮ್ಗೆ ಕನ್ಫ್ಯೂಸ್ ಆಗಿರೋದು. ಅದರಿಂದ ನಾವು ತುಮಕೂರು ಜಿಲ್ಲೆಯ ರೈತರನ್ನ ಈತರನ್ನ ಯಾವುದೇ ಕಾರಣಕ್ಕೂ ಬಲಿ ಕೊಡೋದಿಲ್ಲ, ಬಲಿ ಕೊಡಕ್ ಆಗಲೇ ಇಲ್ಲ. ಯಾವುದೇ ಎಕ್ಸ್ಟೆನ್ಷನ್ ಹೋದ್ರು ನಮ್ಮ ಹೋರಾಟ ಶಬ್ದಸಿದ್ಧ, ಇದು ಮಾಡಕ್ ಬಿಡೋದಿಲ್ಲ. ಇದು ಮೈ ಒಪಿನಿಯನ್. ಮುಂದಿನ ಹೋರಾಟ ಹೆಂಗಿರುತ್ತೆ ಅವತ್ತಿಗೆ ನೋಡಿ, ಇವತ್ತು ಸ್ಟಾಪ್ ಆಗಿದೆ. ಮುಂದಿನ ಹೋರಾಟ ಚಾನಲ್ ಮಾಡಿದಾಗ ಈ ತನಿಖೆ ಬೇಕು, ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 25,000 ಜನ ಇರ್ಬೋದು ಸರಿ, ನಾವೇ ದುಡ್ಡು ಕೊಡೋಲ್ಲ, ದುಡ್ಡು ಕೊಡಲ್ಲ, ಎಣ್ಣೆ ಮೊದಲೇ ಕೊಡ್ತಾರೆ. ಅವ್ರಿಗೆ ಜನಕ್ಕೆ ಸುತ್ತಿದೆ. ಇವರು ರೈತರು ಯಾವ ಮಾಡಿದ್ರೆ 30 ವರ್ಷ ಹಿಂದೆ 5 ಪಲ್ಲ 10 ಪಲ್ಲ ರಾಗಿ ಬೆಳಿತಾರಲ್ಲ, ಆ ಮಾತು ಬೆಳಿತಾರೆ. ಇಲ್ಲ ನಾವು ಉಳಿಸ್ಕೋಬೇಕು, ನಮ್ಗೆ ನಮ್ಮ ಮಕ್ಕಳಿಗೆ ಮೊಮ್ಮಗಳಿಗೆ ಒಳ್ಳೇದಾಗಬೇಕು ಹೋರಾಟ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು.